ಆದಿತ್ಯ ಚೌಹಾನ್ ಮತ್ತು ಅವಳ ತಾಯಿ ರೇಖಾ ದೇವಿ ಕಬ್ಬನ್ನು ಟ್ರಾಕ್ಟರ್ನಲ್ಲಿ ಹೊತ್ತೊಯ್ದು ಸಕ್ಕರೆ ಕಾರ್ಖಾನೆಗೆ ಮಾರಲು ಹೋಗುತ್ತಿದ್ದರು. ಆದಿತ್ಯ ಕಾಲೇಜು ವಿದ್ಯಾರ್ಥಿನಿ, ತಾಯಿಗೆ ಸಹಾಯ ಮಾಡಲು ಬಂದಿದ್ದಳು. ಅವಳ ಅಕ್ಕ ನಿಶಾ ಚೌಹಾನ್ ಅದೇ ಜಿಲ್ಲೆಯಲ್ಲಿ ದೊಡ್ಡ ಎಸ್ಪಿ ಅಧಿಕಾರಿಯಾಗಿದ್ದಳು. ಅವರು ಸ್ವಲ್ಪ ದೂರ ಹೋಗುತ್ತಿದ್ದಂತೆಯೇ ರಸ್ತೆಯಲ್ಲಿ ಪೊಲೀಸ್ ಬ್ಯಾರಿಕೇಡ್ ಇತ್ತು. ಇನ್ಸ್ಪೆಕ್ಟರ್ ದೇವೇಂದ್ರ ಪಾಂಡೆ ಮತ್ತು ಅವನ ಇಬ್ಬರು ಸಿಪಾಯಿಗಳು ಬರುವ ಪ್ರತಿಯೊಂದು ವಾಹನಕ್ಕೂ ಒತ್ತಾಯವಾಗಿ ಚಲನ್ ಕತ್ತರಿಸಿ ಗುಂಡಾಗಿರಿ ಮಾಡಿ ಹಣ ವಸೂಲಿ ಮಾಡುತ್ತಿದ್ದರು. ಆದಿತ್ಯ ಮತ್ತು ರೇಖಾ ದೇವಿ ಟ್ರಾಕ್ಟರ್ನಲ್ಲಿ ಅಲ್ಲಿಗೆ ಬಂದಾಗ ದೇವೇಂದ್ರ ಪಾಂಡೆ ಕೈ ಸನ್ನೆ ಮಾಡಿ ಗಟ್ಟಿಯಾಗಿ ಕೂಗಿದ, "ಏ ಹುಡುಗಿ, ಟ್ರಾಕ್ಟರ್ ಪಕ್ಕಕ್ಕೆ ನಿಲ್ಲಿಸು, ಬೇಗ ಕಾಗದ ಪತ್ರ ತೋರಿಸು." ಆದಿತ್ಯ ಟ್ರಾಕ್ಟರ್ ನಿಲ್ಲಿಸಿ ತಾಯಿಯೊಟ್ಟಿಗೆ ಕೆಳಗಿಳಿದು ಹೇಳಿದಳು, "ಸಾರ್, ನಾವು ಬೆಳೆ ಕಟಾವು ಮಾಡಿ ಹತ್ತಿರದ ಸಕ್ಕರೆ ಕಾರ್ಖಾನೆಗೆ ಹೋಗುತ್ತಿದ್ದೇವೆ. ಎಲ್ಲ ಕಾಗದ ಪತ್ರಗಳು ಇವೆ." ದೇವೇಂದ್ರ ಪಾಂಡೆ ಅವಳನ್ನು ಗೇಲಿ ಮಾಡಿ ನಕ್ಕು, "ಅರೆ, ಬಹಳ ಹೀರೋಯಿನ್ ಆಗಿ ಮಾತಾಡ್ತಿದ್ದಾಳಲ್ಲ. ಈ ಭಿಕ್ಷುಕಿಯಂತೆ ಕಾಣುವ ಬುಡ್ಡಿ ಯಾರು?" ಆದಿತ್ಯ, "ಇದು ನನ್ನ ತಾಯಿ." ದೇವೇಂದ್ರ, "ಈ ಕಬ್ಬಿನಡಿಯಲ್ಲಿ ಏನಾದರೂ ಕಳ್ಳಸಾಗಾಣಿಕೆ ಮಾಡುತ್ತಿದ್ದೀಯಾ?" ಆದಿತ್ಯ, "ಸಾರ್, ತಪಾಸಣೆ ಬೇಕಾದರೆ ಔಪಚಾರಿಕವಾಗಿ ಮಾಡಿ. ಆದರೆ ನನ್ನ ತಾಯಿಯನ್ನು ಅವಮಾನಿಸುವ ಹಕ್ಕು ನಿಮಗಿಲ್ಲ." ಅಷ್ಟರಲ್ಲಿ ಒಬ್ಬ ಸಿಪಾಯಿ ಕಬ್ಬು ಎಳೆದು ತಿನ್ನುತ್ತಾ ನಕ್ಕು, "ಸಾರ್, ಇವಳ ಮುಖ ನೋಡಿ. ಇದರ ತಂದೆ ಡಿಯಂಗ್ ಇದ್ದಂತೆ ಮಾತಾಡ್ತಿದೆ." ಇನ್ನೊಬ್ಬ ಸಿಪಾಯಿ, "ಸಾರ್, ಇವರಿಬ್ಬರು ದರೋಡೆ ಮಾಡೋ ತರಹ ಕಾಣ್ತಿದ್ದಾರೆ." ಈ ಮಾತುಗಳು ಆದಿತ್ಯನಿಗೆ ಚುಚ್ಚಿದವು. ಕಣ್ಣು ಕೆಂಪಾಗಿ ಆದರೆ ಸಮಬಲದಿಂದ ಹೇಳಿದಳು, "ನಾಲಿಗೆ ಸಂಭಾಳಿಸಿಕೊಂಡು ಮಾತಾಡಿ. ಇದು ನನ್ನ ತಾಯಿ. ಎಲ್ಲ ಕಾಗದ ಪತ್ರಗಳೂ ಇವೆ. ನಿಮ್ಮ ಕೆಲಸ ಮಾಡಿ. ಇಂತಹ ಮಾತು ಪೊಲೀಸರ ಬಾಯಿಂದ ಶೋಭೆ ಕೊಡೋದಿಲ್ಲ." ದೇವೇಂದ್ರ ಕೋಪದಿಂದ ಕೂಗಿದ, "ಚುಪ್! ನಿನ್ನಂಥ ಹುಡುಗಿ ನಮಗೆ ಕಾನೂನು ಕಲಿಸುತ್ತಾಳೆಯಾ? ಬೇಗ ಕಾಗದ ತೆಗೆ." ಆದಿತ್ಯ ಕಾಗದ ಪತ್ರಗಳನ್ನು ತೆಗೆದುಕೊಟ್ಟಳು. ದೇವೇಂದ್ರ ಒಮ್ಮೆ ನೋಡದೆ ಅವನ್ನು ಹರಿದು ಎಸೆದು ಕೂಗಿದ, "ಈ ನಕಲಿ ಕಾಗದ ತೋರಿಸಿ ನಮ್ಮನ್ನು ಮೂರ್ಖ ಮಾಡ್ತಿದ್ದೀಯಾ?" ಆದಿತ್ಯ, "ಸಾರ್, ಇದು ಬೇಜಾರು. ಎಲ್ಲ ಒರಿಜಿನಲ್ ಕಾಗದಗಳು. ನೀವು ಏಕೆ ಹರಿದಿರಿ?" ಅಷ್ಟೇನೇ ದೇವೇಂದ್ರ ಒಂದು ಗಟ್ಟಿ ಗುದ್ದು ಆದಿತ್ಯನ ಗಲ್ಲಿಗೆ ಬೀಳಿಸಿದ. ರಸ್ತೆಯಲ್ಲಿ ಸನ್ನಾಟ ಬಂದಿತು. ಆದಿತ್ಯನ ಕಣ್ಣಲ್ಲಿ ನೀರು ತುಂಬಿತು. ಅವಳ ತಾಯಿ ರೇಖಾ ದೇವಿ ಕಿರುಚಿದಳು, "ನನ್ನ ಮಗಳನ್ನು ಏಕೆ ಹೊಡೆದೆ? ನಮ್ಮನ್ನೂ ಗೊತ್ತಿಲ್ಲವೇ?" ದೇವೇಂದ್ರ ತಲ್ಲಿ ಧಮಕಿಸಿದ, "ಚುಪ್ ಭಿಕ್ಷುಕಿ, ಜಾಸ್ತಿ ಮಾತಾಡಿದರೆ ನಿನಗೂ ಇದೇ ಗತಿ." ಸಿಪಾಯಿಗಳು ಗೇಲಿ ನಕ್ಕರು. ಆದಿತ್ಯನ ಕೈ ಎತ್ತಿತು, ಆದರೆ ತಡೆಗಟ್ಟಿಕೊಂಡಳು. ಜನ ಸುತ್ತಲೂ ನೋಡುತ್ತಿದ್ದರು, ಆದರೆ ಯಾರೂ ಮುಂದೆ ಬರಲಿಲ್ಲ. ಒಬ್ಬ ಯುವಕ ಮುಂದೆ ಬಂದು ಹೇಳಿದ, "ಸಾರ್, ಇದು ತಪ್ಪು." ದೇವೇಂದ್ರ, "ಏನಯ್ಯ, ನಿನ್ನ ಗೆಳತಿಯ? ಓಡು ಇಲ್ಲಿಂದ." ನಂತರ ಗಟ್ಟಿಯಾಗಿ ಕೂಗಿದ, "ಇವರಿಬ್ಬರನ್ನು ಜೀಪಿನಲ್ಲಿ ತುಂಬಿ ಠಾಣೆಗೆ ಕರೆದೊಯ್ಯಿ." ಅವರನ್ನು ಒತ್ತಾಯದಿಂದ ಜೀಪಿನಲ್ಲಿ ಹಾಕಿದರು. ಆದಿತ್ಯ ತಾಯಿಯನ್ನು ಎದೆಗೆ ಹಿಡಿದುಕೊಂಡಳು. ತಾಯಿ ಅಳುತ್ತಿದ್ದಳು. ಠಾಣೆಗೆ ಬಂದ ತಕ್ಷಣ ದೇವೇಂದ್ರ, "ಇವರನ್ನು ಲಾಕಪ್ನಲ್ಲಿ ಹಾಕಿ. ಬೆಳಗ್ಗೆಯವರೆಗೆ ಅಕ್ಕಡ ತೆಗೆಯುತ್ತೇವೆ." ಗಂಧ ತುಂಬಿದ ಕೋಣೆಯಲ್ಲಿ ಮಾತಾಮಗಳನ್ನು ಒತ್ತಾಯದಿಂದ ತಳ್ಳಿ ಹಾಕಿ ಬಾಗಿಲು ಮುಚ್ಚಿದರು. ಒಳಗೆ ಅಳುವ ಸದ್ದು ಕೇಳುತ್ತಿತ್ತು. ರೇಖಾ ದೇವಿಗೆ ಉಸಿರಾಟದ ತೊಂದರೆ ಇತ್ತು. ಆದಿತ್ಯ ಗಾಬರಿಯಾಗಿ ಕೂಗತೊಡಗಿದಳು, "ನನ್ನ ತಾಯಿಗೆ ಗಾಳಿ ಬರ್ತಾ ಇಲ್ಲ. ಬಾಗಿಲು ತೆರೆಯಿರಿ." ದೇವೇಂದ್ರ ಕೋಪದಿಂದ ಬಂದು, "ಏ ಹುಡುಗಿ, ಗೋಗರೆಯುತ್ತಿದ್ದೀಯಾ?" ಆದಿತ್ಯ, "ನನ್ನ ತಾಯಿ ಸಾಯುತ್ತಿದ್ದಾಳೆ, ಬಿಡಿ." ದೇವೇಂದ್ರ, "ಈ ಬುಡ್ಡಿ ಇಲ್ಲೇ ಸತ್ತರೇನು? 2 ದಿನದಲ್ಲಿ ಸಾಯೋದೇ ಇದ್ದವಳು." ಈ ಮಾತು ಕೇಳಿ ಆದಿತ್ಯ ತಡೆದುಕೊಳ್ಳಲಿಲ್ಲ. ಒಂದು ಗಟ್ಟಿ ಗುದ್ದು ದೇವೇಂದ್ರನ ಗಲ್ಲಿಗೆ ಬೀಳಿಸಿದಳು. ದೇವೇಂದ್ರ ದಂಗಾಗಿ ಅವಳ ಕೂದಲು ಹಿಡಿದು ಎಳೆದೊಯ್ದು ಒಂದು ಖಾಸಗಿ ಕೋಣೆಯಲ್ಲಿ ಬೀಗ ಹಾಕಿದ. ರೇಖಾ ದೇವಿ ಹೊರಗೆ ಕಿರುಚುತ್ತಿದ್ದಳು. ಆದಿತ್ಯ ಕಾಲಿಗೆ ಬಿದ್ದು ಬೇಡಿಕೊಂಡಳು, "ನನ್ನ ತಾಯಿಯನ್ನು ಆಸ್ಪತ್ರೆಗೆ ಕರೆದೊಯ್ಯಿ, ಏನೇ ಮಾಡಿಕೊಳ್ಳಿ ನನ್ನನ್ನು." ದೇವೇಂದ್ರ ನಕ್ಕು, "ಈ ಬುಡ್ಡಿ ಸತ್ತರೇನು? ಭೂಮಿಯ ಹೊರೆ ಇಳಿಯುತ್ತದೆ." ಆದಿತ್ಯಗೆ ಅಕ್ಕ ನಿಶಾ ನೆನಪಾಯಿತು. "ನನ್ನ ತಾಯಿಗೆ ಏನಾದರೂ ಆದರೆ ನೀವೆಲ್ಲರೂ ಜೀವನಪೂರ್ತಿ ಶಿಕ್ಷೆ ಅನುಭವಿಸುತ್ತೀರಿ. ಎಲ್ಲರ ವರದಿಗಳು ಇಳಿಯುತ್ತವೆ." ದೇವೇಂದ್ರ ಗಟ್ಟಿಯಾಗಿ ನಕ್ಕ, "2 ಪೈಸೆಯ ಹುಡುಗಿ ನಮ್ಮ ವರದಿ ಇಳಿಸುತ್ತಾಳೆಯಾ?" ಅಷ್ಟರಲ್ಲಿ ರೇಖಾ ದೇವಿಯ ಕೂಗು ನಿಂತು ಹೋಯಿತು. ಅವರು ನೆಲಕ್ಕೆ ಬಿದ್ದು ನಿಶ್ವಾಸ ಬರುತ್ತಾ ನಿಂತು ಹೋಯಿತು. ದೇವೇಂದ್ರ ತಿಳಿದುಕೊಂಡು ಆದಿತ್ಯ ಬಳಿ ಬಂದು ನಕ್ಕು, "ನಿನ್ನ ಬುಡ್ಡಿ ಸತ್ತು ಹೋಗಿದ್ದಾಳೆ." ಆದಿತ್ಯ ಓಡಿ ಹೋಗಿ ತಾಯಿಯನ್ನು ಕಂಡು ಅಳತೊಡಗಿದಳು. ಆದರೆ ಸ್ವಲ್ಪ ಹೊತ್ತಿನಲ್ಲೇ ರೇಖಾ ದೇವಿ ಕಣ್ಣು ತೆರೆದರು. ಜೀವ ಬಂದಿತು. ಇತ್ತ ನಿಶಾ ಚೌಹಾನ್ ಮನೆಯಲ್ಲಿ ಯಾರೂ ಇಲ್ಲವೆಂದು ತಿಳಿದು ತನ್ನ ಗಾಡಿಗಳ ಕಾಫಿಲಾದೊಟ್ಟಿಗೆ ಊರಿಗೆ ಬಂದಳು. ಯಾರಿಗೂ ಗೊತ್ತಿಲ್ಲವೆಂದಾಗ ಠಾಣೆಗೆ ಬಂದಳು. ದೇವೇಂದ್ರ ಪಾಂಡೆ ಎಸ್ಪಿ ನಿಶಾ ಚೌಹಾನ್ನು ನೋಡಿ ಗಾಬರಿಯಾಗಿ ಸಲಾಂ ಹೊಡೆದ. ನಿಶಾ, ನನ್ನ ತಾಯಿ ಮತ್ತು ತಂಗಿ ಕಾಣೆಯಾಗಿದ್ದಾರೆ. 3 ಗಂಟೆಯೊಳಗೆ ಹುಡುಕಿ ತಂದುಕೊಡಿ. ತಾಯಿ ತಂಗಿಯ ಫೋಟೋ ತೋರಿಸಿದಾಗ ದೇವೇಂದ್ರನ ಮುಖ ಬಿಳಿಚಿ ಹೋಯಿತು. ಕೈ ನಡುಗತೊಡಗಿತು. ಅಷ್ಟರಲ್ಲಿ ಲಾಕಪ್ನಿಂದ ರೇಖಾ ದೇವಿಯ ಕೂಗು ಕೇಳಿತು.
ನಿಶಾ ಓಡಿ ಹೋಗಿ ಬಾಗಿಲು ತೆರೆದಾಗ ತಾಯಿ ಮತ್ತು ತಂಗಿ ನೆಲದಲ್ಲಿ ಬಿದ್ದಿದ್ದನ್ನು ನೋಡಿ ದಿಗ್ಭ್ರಮೆಗೊಂಡಳು. ತಾಯಿ ಗಟ್ಟಿಯಾಗಿ ಅಳುತ್ತಾ ಹೇಳಿದರು, ನನ್ನ ಮಗಳೇ, ದೇವರು ಕಳುಹಿಸಿದ್ದು. ಆದಿತ್ಯ ಎಲ್ಲ ವಿಷಯ ಹೇಳಿದಳು. ನಿಶಾ ಕೋಪದಿಂದ ಹೊರಗೆ ಬಂದು ಗರ್ಜಿಸಿದಳು, ವರ್ದಿ ಧರಿಸಿ ನನ್ನ ತಾಯಿ ತಂಗಿಯ ಮೇಲೆ ಕೈ ಎತ್ತಿದ್ದೀಯಾ? ತಕ್ಷಣ ಆದೇಶ ಕೊಟ್ಟಳು. ಇನ್ಸ್ಪೆಕ್ಟರ್ ಮತ್ತು ಇಬ್ಬರು ಸಿಪಾಯಿಗಳನ್ನು ಸಸ್ಪೆಂಡ್ ಮಾಡಿ ವರ್ದಿ ಇಳಿಸಿ ಇದೇ ಲಾಕಪ್ನಲ್ಲಿ ಹಾಕಿ. ದಿನಕ್ಕೊಮ್ಮೆ ಒಣ ರೊಟ್ಟಿಯೇ ಕೊಡಿ. ಅವರೆಲ್ಲರ ವರ್ದಿ ಎಲ್ಲರ ಮುಂದೆ ಇಳಿಸಿ ಅದೇ ಕೋಣೆಯಲ್ಲಿ ಒತ್ತಾಯದಿಂದ ತುಂಬಿದರು. ನಿಶಾ ಬಾಗಿಲು ಮುಚ್ಚುತ್ತಾ ಹೇಳಿದಳು, ಇನ್ನು ನೀವು ತಾನೇ ಅನುಭವಿಸಿ. ಇಲ್ಲಿ ಪ್ರತಿ ನಿರ್ದೋಷ ಮಹಿಳೆ ಅನುಭವಿಸುವ ಅವಮಾನವನ್ನು. ತಾಯಿ ಮತ್ತು ತಂಗಿಯನ್ನು ಗೌರವದಿಂದ ಹೊರಗೆ ಕರೆತಂದಳು. ಮೀಡಿಯಾದವರು ಎಲ್ಲ ನೋಡಿ ನಿಂತಿದ್ದರು. ನಿಶಾ ಎಲ್ಲರ ಮುಂದೆ ಹೇಳಿದಳು, ಕಾನೂನು ಎಲ್ಲರಿಗೂ ಸಮಾನ. ಅಪರಾಧಿ ವರ್ದಿಯಲ್ಲಿರಲಿ ಅಥವಾ ಇಲ್ಲದಿರಲಿ. ತಾಯಿಯ ಕೈ ಹಿಡಿದುಕೊಂಡು ಹೇಳಿದಳು, ಇನ್ನು ಯಾರು ನಿಮ್ಮೊಡನೆ ಅನ್ಯಾಯ ಮಾಡಲಾರರು ಅಮ್ಮ, ನಿಮ್ಮ ಮಗಳು ಜೀವಂತವಿದ್ದಾಳೆ. ಠಾಣೆಯ ಮೇಲೆ ತಿರಂಗ ಹಾಯುತ್ತಿತ್ತು. ಮೊದಲ ಬಾರಿಗೆ ಆ ಕಟ್ಟಡದಲ್ಲಿ ನ್ಯಾಯದ ಧ್ವನಿ ಕೇಳಿತ್ತು. ಕಥೆ ಇಲ್ಲಿ ಮುಗಿಯುತ್ತದೆ. ಆದರೆ ಒಂದು ಬಲವಾದ ಪಾಠದೊಟ್ಟಿಗೆ, ನೀವು ಸತ್ಯದ ದಾರಿಯಲ್ಲಿ ಒಬ್ಬಂಟಿಯಾಗಿಯೇ ನಿಂತರೂ ನಿಮ್ಮ ಒಂದು ಚಿಗುರೇ ಸಂಪೂರ್ಣ ವ್ಯವಸ್ಥೆಯನ್ನು ಬದಲಾಯಿಸಬಲ್ಲದು. ಗೆಲುವು ಯಾವಾಗಲೂ ಸತ್ಯಕ್ಕೇ ಸಂದಿರುತ್ತದೆ.